ಇಫ್ ಯು ಆರ್ ಅ ಮ್ಯಾರಿಡ್ ಫಾರ್ ಶೋರ್ ದಿಸ್ ವಿಲ್ ಇಟ್ ಡಿಫ್ರೆಂಟ್ಲಿ. ಹಾಯ್ ಹಲೋ, ಹೇಗಿದ್ದೀರಾ? ಓಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗುಡ್. ಇವತ್ತು ಸಂಡೇ, ಕಿಚನಲ್ಲಿ ಗಂಟೆಗಳ ಕಾಲ ನಿಲ್ಲೋಕಂದ್ರೂ ಆಗೋದೇ ಇಲ್ಲ. ಇವತ್ತು ನಾನು ಮಾಡಿರೋದು ಮೊಳಕೆ ಕಾಳು ಪಲ್ಯ ಮಾತ್ರ ಎಲ್ಲ ಅಮ್ಮನ ಮನೆಯಿಂದ ಬಂದಿದೆ. ಸೊಪ್ಪಿನ ಪಲ್ಯ ಆಗಿರ್ಬೋದು, ಆ್ಯಂಡ್ ಸ್ಯಾಲೆಡ್ ನಾನು ರೆಡಿ ಮಾಡಿಕೊಂಡೆ, ಆ್ಯಂಡ್ ರೈಸ್ ರೆಡಿ ಮಾಡಿಕೊಂಡೆ. ರೊಟ್ಟಿ, ಜೋಳದ ರೊಟ್ಟಿ. ನಮಗೆ ಜೋಳದ ರೊಟ್ಟಿ ಅಂದರೆ ತುಂಬ ಇಷ್ಟ. ನಾವು ಉತ್ತರ ಕರ್ನಾಟಕದವರು. ಆ್ಯಂಡ್ ಅಮ್ಮನ ಮನೆಯಿಂದ ಸಾಂಬಾರು ಕೂಡ ಬಂದಿದೆ. ಆ್ಯಂಡ್ ನಾವು ಇದನ್ನ ಕೆಂಪಿಂಡಿ ಅಂತ ಕರಿತೀವಿ, ನೀವು ಈ ಕಡೆ ಚಟ್ನಿ ಅಂತ ಕರಿತೀರಾ. ಸೊ ದಿಸ್ ಈಸ್ ಫಾರ್ ಸಂಡೇ. ಇವನೇ ನನ್ನ ಚೋಟ ಮನುಷ್ಯ, ನನ್ನ ದೊರೆ. ಅವನಿಗೋಸ್ಕರನೇ ಕಂಪ್ಲೀಟ್ ಡೆಡಿಕೇಟ್ ಆಗಿರುತ್ತೆ. ಸಂಡೇ ಐದರ್ ಸ್ಯಾಟರ್ಡೆ, ಒನ್ ಡೇ ಇನ್ ಅ ವೀಕ್. ಆ್ಯಂಡ್ ವೀಕ್ ಪೂರ್ತಿ ಅವನಿಗೋಸ್ಕರ ಕಂಪ್ಲೀಟಾಗಿರುತ್ತೆ. ಬಟ್ ಇವತ್ತಂತೂ ನಾವು ಒಂಥರನೇ ನಾವು ಲಿಟ್ರಲಿ ನಾನು ನನ್ನ ಹಸ್ಬೆಂಡು ಪಂಚಿಂಗ್ ಬ್ಯಾಗ್ ಆಗಿರ್ತೀವಿ. ಅವ್ನು ಯಾವ ಕಡೆ ಅವಳಿಸ್ತಾನೋ ಆ ಕಡೆ ಹೋಗ್ತಾ ಇರ್ತೀವಿ. ಸೊ ವಾಟ್ ಎವರ್, ಜೋಕಾ ಪಾರ್ಟ್, ಟೇಕಿಂಗ್ ಕಿಡ್ಸ್ ಔಟ್ಸೈಡ್ ಮಾಲ್, ಟೆಂಪಲ್, ಪಾರ್ಕ್, ವಾಟ್ ಎವರ್, ಎಲ್ಲಿಗಾದರೂ ನಾವು ಕರ್ಕೊಂಡು ಹೋದಾಗ ಹೌ ಆ್ಯಸ್ ಅ ಪೇರೆಂಟ್ಸ್ ಹೌ ವಿ ಇಂಟ್ರ್ಯಾಕ್ಟ್ ವಿತ್ ಅದರ್ ಪೀಪಲ್ಸ್ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾರೆ. ಇವಾಗಿನ ಮಕ್ಕಳಿಗೆಲ್ಲ ಬೆರಳಿಟ್ಕೊಂಡು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ತುಂಬ ಶಾರ್ಪ್ ಇಡ್ತಾರೆ. ಸೊ ನೋಡಿ ಕಲಿತಾರೆ. ಸೊ ಕ್ವಿಕ್ ಲರ್ನರ್ಸ್ ಆಗಿರ್ತಾರೆ. ಸೊ ಅವ್ರಿಗೊಂದು ಬೆಸ್ಟ್ ಎಕ್ಸ್ಪ್ಲೋಷರ್ ಅಂತಲೇ ಹೇಳ್ಬೋದು. ಆದಷ್ಟು ನಾವು ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.